ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಇವತ್ತೇನಪ್ಪ ಅಂದರೆ ಇವಾಗ ಬ್ಲೌಸ್ಗಳಲ್ಲಿ ಕ್ರಾಸ್ ಕಟ್ಟಿಂಗ್ ಬ್ಲೌಸ್ ಅಂತ ಇರುತ್ತೆ. ಅದು ಯಾವ ರೀತಿ ಇರುತ್ತೆ, ನಾರ್ಮಲ್ ಬ್ಲೌಸ್ಗೂ 4 ಟಕ್ ಬ್ಲೌಸ್ಗೂ ಇದು ಕ್ರಾಸ್ ಕಟ್ಟಿಂಗ್ ಇರೋ ಬ್ಲೌಸ್ಗೂ ಡಿಫ್ರೆನ್ಸ್ ಏನಿದೆ, ಹೇಗೆ ಕಂಡುಹಿಡಿಬೋದು ಅಂತ ತೋರಿಸ್ಕೊಡ್ತೀನಿ ಬನ್ನಿ. ಆಮೇಲೆ ಇದನ್ನು ಈ ಥರ ಕ್ರಾಸ್ ಕಟ್ಟಿಂಗಲ್ಲಿ ಹೊಲಿಯೋದಕ್ಕೆ ತುಂಬಾ ಕಾಸ್ಟ್ಲಿ ಇದೆ. ಮಾಮೂಲಿ ಇದಕ್ಕಿಂತ ಒಂದು 200 ಜಾಸ್ತಿನೇ ತೊಗೋತಾರೆ. ಆಮೇಲೆ ಇದು ಕ್ರಾಸ್ ಕಟ್ಟಿಂಗ್ ಇರುತ್ತೆ, ತೋರಿಸ್ತೀನಿ ನೋಡಿ. ಈ ಥರ ಫ್ರಂಟಲ್ಲಿ, ಬ್ಯಾಕಲ್ಲಿ ಏನು ಚೇಂಜಸ್ ಇರೋಲ್ಲ, ಫ್ರಂಟಲ್ಲಿ ಮಾತ್ರ ನಿಮಗೆ ಇಲ್ಲಿ ಕಪ್ಸ್ ಹತ್ರ ಮಾತ್ರ ಚೇಂಜ್ ಇರುತ್ತೆ. ನೀವು ಇದು ನೋಡ್ತಾ ಇರ್ಬೋದು. ಇವಾಗ ಈ ರೀತಿ ಇಟ್ಕೊಂಡ್ರೆ ನಿಮಗೆ ಇದು ಹಿಂಗೆ ಎಕ್ಸ್ಪೆಂಡ್ ಆಗುತ್ತೆ ನೋಡಿ. ಈ ರೀತಿ ಎಕ್ಸ್ಪೆಂಡ್ ಗೊತ್ತಾಗ್ತಾ ಇದೆಯಲ್ಲ, ಈ ರೀತಿ ಎಕ್ಸ್ಪೆಂಡ್ ಆಗುತ್ತೆ. ಇದು ಈ ಥರ ಆಗಲ್ಲ, ಈ ಕಡೆ ಮಾತ್ರ, ಇಲ್ಲಿ ಮಾತ್ರ ನಿಮಗೆ ಇದು ಎಕ್ಸ್ಪೆಂಡ್ ಆಗುತ್ತೆ ನೋಡಿ. ಈಗ ಇಟ್ಕೊಂಡ್ರು ನಿಮಗೆ ಇದು ನೀಟಾಗಿ ಕುತ್ಕೊಳ್ಳಲ್ಲ. ಇದು ಅಂದರೆ ನಾವು ಅಳತೆ ತೊಗೊಳ್ಳುವಾಗ ಎಕ್ಸ್ಪೆಂಡ್ ಆಗುತ್ತೆ. ಇದು ಈ ಥರ ಅಳತೆ ತೊಗೊಂಡಾಗ ನೋಡಿ ಹಿಂಗೆ ಎಕ್ಸ್ಪೆಂಡ್, ಉದ್ದಕ್ಕೆ ಎಕ್ಸ್ಪೆಂಡ್ ಆಗುತ್ತೆ. ಏನಕ್ಕಪ್ಪ ಇದು ಅಂದರೆ ಇದು ಕ್ರಾಸ್ ಕಟ್ಟಿಂಗ್ ಇದೆ. ಆಮೇಲೆ ನೀವು ಈ ಮನೆ ನೋಡ್ತಾ ಇರ್ಬೋದು. ಇದು ಮನೆಗಳನ್ನ ಇದು ಹಿಂಗೆ ಇಲ್ಲಿಗೂ ಡಿಫ್ರೆನ್ಸ್ ಇದೆ ನೋಡ್ಕೊಳ್ಳಿ. ಇದು ಸ್ಟ್ರೈಟ್ ಇದೆ, ಈ ಮನೆಗಳು ಬಂದು ಈ ಡಿಸೈನು ಸ್ಟ್ರೈಟ್ ಇದೆ. ಇದರಲ್ಲಿ ಬಂದ್ಬಿಟ್ಟು ಹಿಂಗೆ ಕ್ರಾಸ್ ಇದೆ ನೋಡಿ. ಈ ರೀತಿ ನಮಗೆ ಸ್ಟ್ರೈಟ್ ಬರುತ್ತೆ ನೋಡಿ, ತೋರಿಸ್ತೀನಿ ರೀ ನೋಡಿ. ಇಲ್ಲಿ ಇಟ್ಕೊಂಡ್ರೆ ನಿಮಗೆ ಹಿಂಗೆ ಸ್ಟ್ರೈಟ್ ಬರುತ್ತೆ. ಇಲ್ಲಿ ಹೋಗ್ತಾ ಹೋಗ್ತಾ ಕ್ರಾಸಾಗಿ ಹೋಗಿದೆ, ಹಿಂಗೆ ಹೋಗುತ್ತೆ ಅದು. ಓಕೆನಾ? ಇದು ಬಂದ್ಬಿಟ್ಟು ಹಿಂಗೆ ಬರುತ್ತೆ, ಹೀಗೆ ಸ್ಟ್ರೈಟ್ ಬರುತ್ತೆ ಹಿಂಗೆ. ಅಂದರೆ ಇದು ಈ ರೀತಿ ಕ್ರಾಸಾಗಿರುತ್ತೆ. ಓಕೆನಾ? ಈ ರೀತಿ ಕ್ರಾಸಾಗಿ ಬರುತ್ತೆ. ಇದು ಕ್ರಾಸ್ ಕಟ್ಟಿಂಗು. ಆಮೇಲೆ ಇದರಲ್ಲಿ ಇನ್ನೊಂದು ಏನಪ್ಪ ಅಂದರೆ, ನೀವು ಕಟ್ಟಿಂಗಲ್ಲಿ ಬೇಕಾದರೆ ಯಾರಿಗಾದ್ರೂ ಬೇಕು ಅಂದರೆ ಕಮೆಂಟ್ ಮಾಡಿ, ನಾನು ಕ್ರಾಸ್ ಕಟ್ಟಿಂಗ್ದು ಒಂದು ಬ್ಲೌಸ್ನ ಬೇಕಾದ್ರೆ ತೋರಿಸ್ತೀನಿ ಯಾವ ರೀತಿ ಅಂತ. ಆಮೇಲೆ ಇದರಲ್ಲಿ ಸ್ವಲ್ಪ ನೀವು ಹಿಂಗೆ ಕಟ್ಟಿಂಗ್ ಮಾಡಬೇಕಾದ್ರೆ, ಇದು ಕ್ರಾಸ್ ಕಟ್ಟಿಂಗಲ್ಲಿ ಏನಾದರೂ ಹೆಚ್ಚು ಕಡಿಮೆ ಆಯಿತು ಅಂದರೆ ಈ ಕಪ್ಸ್ ಏನಾಗುತ್ತೆ, ಹಿಂಗೆ ಒಂದು ಕಡೆಗೆ ಎಳೆಯುತ್ತೆ, ಇಲ್ಲಿ ಈ ಕಡೆಗೆ ಎಳೆಯುತ್ತೆ, ಇಲ್ಲಿ ಈ ಕಡೆಗೆ, ಅಂದರೆ ಫಿಟ್ಟಿಂಗ್ ಕೂರಲ್ಲ ಇಲ್ಲಿ ಕಪ್ಸ್. ಇದು ನೀವು ಇಲ್ಲಿ ಹೆಚ್ಚು ಕಮ್ಮಿ ಮಾಡಿದ್ರೆ ಈ ಕ್ರಾಸ್ ಕಟ್ಟಿಂಗಲ್ಲಿ ಇದು ಕಪ್ಸು ನೀಟಾಗಿ ಕೂರಲ್ಲ, ಹಿಂಗೆ ಒಂದು ಕಡೆಗೆ ಎಳೆಯುತ್ತೆ. ನೀವು ಕೈ ಆಡಿಸುವಾಗೆಲ್ಲ ಒಂದು ಕಡೆಗೇ ಹಿಂಗೆ ಎಳ್ಕೊತಾ ಇರುತ್ತೆ, ಹಿಂಗೆ ಇದು ನೀಟಾಗಿ ಕೂತ್ಕೊಳ್ಳಲ್ಲ ಕಪ್ಸು. ಆ ಕಡೆ ಈ ಕಡೆ ಅಂದರೆ ಕ್ರಾಸ್ ಇರೋದ್ರಿಂದ ಏನಾಗುತ್ತೆ, ಅದು ಹಾಕೊಂಡವ್ರಿಗೆ ಗೊತ್ತಾಗುತ್ತೆ, ಎಕ್ಸ್ಪೆಂಡ್ ಇದು ಕೈ ಹಿಂಗೆ ಆ ಕಡೆ ಈ ಕಡೆ ಎಳೆಯುತ್ತೆ. ನೀವು ಕೆಲಸ ಮಾಡಬೇಕಾದ್ರೆ ಒಂಥರ ಕಂಫರ್ಟಬಲ್ ಇರೋಲ್ಲ. ಅದಕ್ಕೋಸ್ಕರ ನೀವು ಯಾರಾದ್ರೂ ಇಟ್ಕೊಂಡ್ರು ಅಷ್ಟೇ ಎಕ್ಸ್ಪೆಂಡ್ ಆಗುತ್ತೆ. ಇಲ್ಲಿ ಮಾತ್ರ ಕರೆಕ್ಟಾಗಿರುತ್ತೆ. ಆಮೇಲೆ ನೀವು ಈ ರೀತಿ ಇಟ್ಕೊಂಡಾಗಲೂ ಇದು ಜಾಸ್ತಿ ಎಕ್ಸ್ಪೆಂಡ್ ಆಗುತ್ತೆ. ಇದು ಬಟ್ಟೆ ಕ್ರಾಸ್ ಕಟ್ಟಿಂಗಲ್ಲಿ ಇರುತ್ತಲ್ವ, ಹಿಂಗೆ ಎಕ್ಸ್ಪೆಂಡ್ ಆಗೋದ್ರಿಂದ ನಿಮಗೆ ನೀವು ಅಳತೆ ತೊಗೊಳ್ಳುವಾಗ ಈ ಥರ ಬ್ಲೌಸ್ ಕೊಟ್ಬಿಟ್ರೆ ನೀವು ಜಾಸ್ತಿ ಅಳತೆ ತೊಗೋಬೇಕಾಗುತ್ತೆ, ಹಿಂಗೆ ಲೆಂತಿಯಾಗಿ ಬಂದುಬಿಡುತ್ತೆ. ಇದು ಸುಮ್ಮನೆ ತೋರಿಸ್ತೀನಿ ಒಂದು ಅಳತೆನ. ಈ ರೀತಿ ಜಾಸ್ತಿ ಬಂದುಬಿಡುತ್ತೆ. ನೀವು ಅವಾಗ ಏನು ಮಾಡಬೇಕಪ್ಪ ಅಂದರೆ, ಜಾಸ್ತಿ ಎಳೆಯೋಕ್ಕೆ ಹೋಗಬಾರ್ದು. ಈಗ ನೀವು ಏನಾದರೂ ಈ ಥರ ಬ್ಲೌಸ್ಗಳನ್ನ ಕೊಟ್ಟಾಗ ನೀವೇನಪ್ಪ ಮಾಡಬೇಕು ಅಂದರೆ, ಇದನ್ನ ಜಾಸ್ತಿ ಹಿಂಗೆ ಎಕ್ಸ್ಪೆಂಡ್ ಮಾಡೋಕ್ಕೆ ಹೋಗಬಾರ್ದು. ಸುಮ್ಮನೆ ಈಗ ಇಟ್ಕೊಂಡೆ ಹಿಂಗೆ ಅಳತೆ ತೊಗೋಬೇಕು ನೋಡಿ, ಇಷ್ಟಕ್ಕೆ ತೊಗೋಬೇಕು. ಇದೇನಿದೆ 9.5 ಇದೆ, 9.5ನೇ ತೊಗೊಳ್ಳಿ. ಈ ಥರ ನೀವು ಜಾಸ್ತಿ ಹಿಂಗೆ ಎಕ್ಸ್ಪೆಂಡ್ ಮಾಡಿ, ಇವು ನೋಡಿ 10.25ವರೆಗೂ ಬಂದುಬಿಡ್ತು. ನೀವು 10.25 ಇಟ್ಟರೆ ಬ್ಲೌಸು ದೊಡ್ಡದಾಗ್ಬಿಡುತ್ತೆ. ಓಕೆನಾ? ಹಂಗಾಗಿ ಇದನ್ನ ನೀಟಾಗಿ ಹಿಂಗೆ ಜಾಸ್ತಿ ಎಳೆಯೋಕ್ಕೆ ಹೋಗ್ಬೇಡಿ. ಈ ಥರ ಸುಮ್ಮನೆ ಹಿಂಗೆ ಲೈಟಾಗಿ ಇಟ್ಕೊಂಡು ನೀವು ತೊಗೋಬೇಕಾಗುತ್ತೆ. ನಿಮ್ಗೆ ಹಿಂಗೆ ಇದರಲ್ಲೂ ಕನ್ಫ್ಯೂಸ್ ಆಗುತ್ತೆ ಅನ್ನೋದಾದರೆ ಇದನ್ನು ಬಿಟ್ಬಿಟ್ಟು ಹಿಂದೆ ತೊಗೋಬೇಕಾಗುತ್ತೆ. ಓಕೆನಾ? ಯಾಕೆಂದರೆ ಹಿಂದೆ ನೀಟಾಗಿ ಕರೆಕ್ಟಾಗಿರುತ್ತೆ, ಆವಾಗ ಹಿಂದೆ ಮೆಜರ್ಮೆಂಟ್ ತೊಗೋಬೇಕಾಗುತ್ತೆ. ನೀವು ಈ ರೀತಿ ಇಟ್ಕೊಂಡ್ಬಿಟ್ಟು, ಇದೂ ಅಷ್ಟೇ, ಜಾಸ್ತಿ ಹಿಂದೆ ಏನೂ ಅಷ್ಟು ಕ್ರಾಸ್ ಕಟ್ಟಿಂಗ್ ಇರೋಲ್ಲ, ಆದರೆ ನೀಟಾಗಿ ಇಟ್ಕೊಳ್ಳಿ. ಈ ರೀತಿ ನೀಟಾಗಿ ಇಟ್ಕೊಂಡು ಈ ರೀತಿ ನೋಡಿ, ಇವಾಗ ಈ ರೀತಿ ಇಟ್ಕೊಂಡು ಈಗ ತೊಗೋಬೇಕಾಗುತ್ತೆ. ಓಕೆನಾ? ನೋಡಿ ಈ ರೀತಿ ನೀಟಾಗಿ ಇದನ್ನು ಈ ಥರ ಸೋಸ್ಕೊಂಡು ನೀಟಾಗಿ ಇಟ್ಕೊಂಡು ಹಿಂಗೆ ತೊಗೊಳ್ಳಿ. ಓಕೆನಾ? ಈಗ ಅಳತೆ ತೊಗೊಂಡಾಗ ನಿಮಗೆ ಕರೆಕ್ಟಾಗಿ ಬರುತ್ತೆ. ಓಕೆನಾ? ಈ ಥರ ತೊಗೋಬೇಕಾಗುತ್ತೆ. ನೀವು ಮೆಜರ್ಮೆಂಟ್ನ ಹಿಂದೆ ತೊಗೋಬೇಕಾಗುತ್ತೆ. ಕ್ರಾಸ್ ಕಟ್ಟಿಂಗ್ ಇದ್ದರೆ, ಕ್ರಾಸ್ ಕಟ್ಟಿಂಗು ಕಟೋರಿ ಇದ್ದಾಗ ಹಿಂದೆ ತೊಗೊಳ್ಳಿ. ಹಿಂದೆ ಕರೆಕ್ಟಾಗಿರುತ್ತಲ್ಲ, ಅವಾಗ ಹಿಂದೆದು ನಿಮ್ಮ ಮುಂದೆಗೆ ಅಡ್ಜಸ್ಟ್ ಆಗುತ್ತೆ. ಓಕೆನಾ? ಇದು ಕ್ರಾಸ್ ಕಟ್ಟಿಂಗ್ ಬ್ಲೌಸು. ಇವಾಗ ನಾರ್ಮಲ್ ಬ್ಲೌಸ್ ಹೇಗಿರುತ್ತೆ, ಆ್ಯಕ್ಚುಲಿ ಇದು ನಂದೇ ಬ್ಲೌಸ್. ಇದು ಡಿಸೈನೆಲ್ಲ ಆಲ್ರೆಡಿ ಕಟಿಂಗ್ ವೀಡಿಯೋ, ಸ್ಟಿಚಿಂಗ್ ವೀಡಿಯೋ ಎಲ್ಲ ಹಾಕಿದ್ದೀನಿ ನೋಡಿ. ಇವಾಗ ಇದನ್ನ ಹಿಂಗೆ ಇಟ್ಕೊಂಡು ಹೇಳಿದ್ರೆ ಎಕ್ಸ್ಪೆಂಡ್ ಆಗೋಲ್ಲ ನೋಡಿ. ಇದು ಹೀಗೆ ಇರುತ್ತೆ, ನೀವು ಎಷ್ಟೇ ಹೇಳಿದ್ರು ಅದು ಹಾಗೆ ಕುತ್ಕೊಳ್ಳುತ್ತೆ. ಅದೇ ಈ ಬ್ಲೌಸಲ್ಲಿ ತೋರಿಸ್ತೀನಿ, ಎಕ್ಸ್ಪೆಂಡ್ ಆಗುತ್ತೆ ನೋಡಿ. ಇದಕ್ಕೂ ಡಿಫ್ರೆನ್ಸ್ ಏನಪ್ಪ ಅಂದರೆ, ನೋಡಿ ಇವಾಗ ಈ ರೀತಿ ಇಟ್ಕೊಂಡು ನೋಡಿ, ಇದೆಷ್ಟು ಎಕ್ಸ್ಪೆಂಡ್ ಆಗ್ತಾಯಿದೆ ನೀವು ನೋಡ್ತಾ ಇರ್ಬೋದು, ಎಷ್ಟು ಉದ್ದ ಬರ್ತಾಯಿದೆ. ಇದೇನು ಆ ಥರ ಬರೋಲ್ಲ ನೋಡಿ. ನೀವು ಎಷ್ಟೇ ಹೇಳಿದ್ರು ಇದು ಹಾಗೇ ಇರುತ್ತೆ.
ಓಕೆನಾ. ಇದರಲ್ಲೇ ಗೊತ್ತಾಗ್ಬಿಡುತ್ತೆ ಈ ಸ್ಟ್ರೇಟ್ ಕಟ್ಟು ಅದು ಎಕ್ಸ್ಪೆಂಡ್ ಆಗುತ್ತೆ, ಇದು ಕ್ರಾಸ್ ಕಟ್ಟಿಂಗ್ ಇದು ಅಂತ. ಓಕೆನಾ. ಈ ರೀತಿ ಇವಾಗ ನೀವು ಇದನ್ನು ಯಾವ ಕಡೆಯಿಂದನಾದರೂ ಎಳೀರಿ ನೋಡಿ, ಇದು ಯಾವ ಕಡೆಯಿಂದ ಹೇಳಿದ್ರು ಹಾಗೆ ಟೈಟಾಗಿರುತ್ತೆ ನೋಡಿ. ಓಕೆನಾ. ಇವಾಗ ಈ ಕಡೆಯಿಂದ ಹೇಳಿದ್ರು ನೋಡಿ ಒಂದೇ ನೇರವಾಗಿರುತ್ತೆ ಇದು ನೋಡಿ. ಎಷ್ಟು ಹೇಳಿದ್ರು ಎಕ್ಸ್ಪೆಂಡ್ ಆಗೋಲ್ಲ, ಅಷ್ಟೇ ಇರುತ್ತೆ. ಇದು ಮಾತ್ರ ನೀವು ಯಾವ ಕಡೆ ಹೇಳಿದ್ರೂ ಎಕ್ಸ್ಪೆಂಡ್ ಆಗುತ್ತೆ. ಅಂದರೆ ಕ್ರಾಸ್ ಕಟ್ಟಿಂಗ್ ಇರೋದ್ರಿಂದ ನೋಡಿ ಈ ಬಟ್ಟೆ ನುಲ್ಕೆನೇ ಗೊತ್ತಾಗ್ಬಿಡುತ್ತೆ ನಿಮಗೆ ಇದು ಯಾವ ರೀತಿ ಹಿಂಗೆ ಕ್ರಾಸಾಗಿ ಬರ್ತಾಯಿದೆ ಅಂತ. ಓಕೆನಾ. ನೋಡಿ ಈ ರೀತಿ ಕ್ರಾಸಾಗಿ ಹೋಗುತ್ತೆ. ಓಕೆನಾ. ಇದಕ್ಕೆ ಕ್ರಾಸ್ ಕಟ್ಟಿಂಗ್ ಅಂತ ಹೇಳ್ತಾರೆ. ಈ ರೀತಿ ನೋಡಿ ಇದು ಎಷ್ಟು ಎಕ್ಸ್ಪೆಂಡ್ ಆಗ್ತಾಯಿದೆ. ಒಟ್ಟಲ್ಲಿ ಇದನ್ನು ಏನಾದರೂ ನೀಟಾಗಿ ಹೊಲಿದ್ರೆ ಇದು ಕಪ್ಸು ಬ್ರಾನೇ ಹಾಕೋ ಅವಶ್ಯಕತೆ ಇರೋಲ್ಲ, ಅಷ್ಟು ನೀಟಾಗಿ ಕೂತ್ಕೊಳ್ಳುತ್ತೆ. ಇದು ಕಪ್ಸು ಬ್ರಾ ಹಾಕ್ಕೊಳ್ಳೋ ಅವಶ್ಯಕತೆ ಇಲ್ಲದೆ ಕೆಲವರು ಅದಕ್ಕೋಸ್ಕರನೇ ಈ ಥರ ಹೊಲ್ಸ್ಕೊತಾರೆ. ಒಳಗಡೆ ಬ್ರಾ ಹಾಕಿಲ್ಲ ಅಂದ್ರೂ ನೀಟಾಗಿ ಪರ್ಫೆಕ್ಟಾಗಿ ಕೂತ್ಕೊಳ್ಳುತ್ತೆ ಅಂದ್ಬಿಟ್ಟು ಈ ರೀತಿ ಹೊಲ್ಸ್ಕೊತಾರೆ. ಓಕೆನಾ. ಆಮೇಲೆ ಸ್ವಲ್ಪ ಕಾಸ್ಟ್ಲಿ ಇದು, ನೀವು ಬೇರೆ ಕಡೆ ಕೇಳಿ ನೋಡ್ಬೋದು ನೀವು. ಕ್ರಾಸ್ ಕಟ್ಟಿಂಗು ಮತ್ತು ಇದಕ್ಕೆಲ್ಲ 100 ರುಪೀಸ್ ಜಾಸ್ತಿ ತೊಗೋತಾರೆ. ಕ್ರಾಸ್ ಕಟ್ಟಿಂಗ್ ಆಗಲಿ ಕಟೋರಿಗಾಗಲಿ ಅದು ಕಟ್ಟಿಂಗ್ ಬೇರೆಯೇ ಇರುತ್ತೆ ಅಂದ್ಬಿಟ್ಟು ಅದಕ್ಕೆ ಇವಾಗ ಮಾಮೂಲಿ ಬ್ಲೌಸ್ಗಿನ್ನ 100 ರುಪೀಸ್ ಜಾಸ್ತಿ ಚಾರ್ಜ್ ಮಾಡ್ತಾರೆ. 100 200 ಆ ಥರ ಬೇರೆಯೇ ರೇಟ್ ಇರುತ್ತೆ ಇದು ಈ ಥರ ಕ್ರಾಸ್ ಕಟ್ಟಿಂಗೆಲ್ಲ. ಹಂಗಾಗಿ ನೋಡಿ ನೀವು ಏನಾದರೂ ಈ ಥರ ಬ್ಲೌಸ್ಗಳು ಬಂದಾಗ ನಾನು ಹೊಲಿಸೋದು ಅನ್ನೋದಕ್ಕಿಂತ ಅಳತೆಗೆ ಆ ಥರ ಬ್ಲೌಸ್ಗಳು ಕೊಟ್ಟಾಗ ಯಾವ ರೀತಿ ಮೆಜರ್ಮೆಂಟ್ ತೊಗೊಳ್ಳೋದು ಅಂತ ಹೇಳ್ತಾ ಇದ್ದೀನಿ. ಓಕೆನಾ. ಆವಾಗ ಆ ಥರ ಕೊಟ್ಟಾಗ ಮುಂದೆನೇ ತೊಗೊಳಕ್ಕೆ ಹೋಗ್ಬೇಡಿ, ಆವಾಗ ನಿಮಗೆ ಹೆಚ್ಚು ಕಡಿಮೆ ಆಗಿಬಿಡುತ್ತೆ ಅದು ಇದು ಅಳತೆ. ಅದಕ್ಕೋಸ್ಕರ ಅವಾಗ ಹಿಂದೆ ತೊಗೊಬಿಡಿ, ಆವಾಗ ಹಿಂದೆ ತೊಗೊಂಡಾಗ ನೀಟಾಗಿ ಬರುತ್ತೆ. ಓಕೆನಾ. ಈ ರೀತಿ ಹಿಂದೆಯಿಂದ ತೊಗೋಬೋದು ನೀವು. ಓಕೆನಾ. ಇದ್ರದ್ದು ಕಟ್ಟಿಂಗು ಸ್ಟಿಚಿಂಗ್ ವಿಡಿಯೋ ಆಲ್ರೆಡಿ ಹಾಕಿದ್ದೀನಿ. ಇದು ನ್ಯೂ ಡಿಸೈನ್ದು ಬೇಕು ಅಂದರೆ ಚೆಕ್ ಮಾಡಿ ಫ್ರೆಂಡ್ಸ್. ಈ ಥರ ಇದೆ. ಓಕೆನಾ. ಈ ರೀತಿ ನಾರ್ಮಲ್ ಬ್ಲೌಸ್ಗೂ ಕ್ರಾಸ್ ಕಟ್ಟಿಂಗ್ ಬ್ಲೌಸ್ಗೂ ಇರುವಂಥ ಡಿಫ್ರೆನ್ಸ್ನ ತೋರಿಸಿದ್ದೀನಿ. ನೀವು ಆ ಥರ ಬ್ಲೌಸ್ ಕೊಟ್ಟಾಗ ಯಾವ ರೀತಿ ಅಳತೆ ತೊಗೊಳ್ಳೋದು ಅಂತಲೂ ತೋರಿಸ್ಕೊಟ್ಟಿದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.